Hello everyone, welcome to the English class. In our today's class, we are going to study the new lesson, that is the scholar's mother tongue. ಇವತ್ತಿನ ಒಂದು ಕ್ಲಾಸ್ ಒಳಗೆ ನಾವು ದ ಸ್ಕಾಲರ್ಸ್ ಮದರ್ ಟಂಗ್ ಅನ್ನೋ ಒಂದು ಲೆಸನನ್ನು ನೋಡೋಣಂತೆ. ಹಾಗಾದರೆ ಈ ಸ್ಕಾಲರ್ಸ್ ಮದರ್ ಟಂಗ್ ಅಂತಂದ್ರೆ ಏನಪ್ಪ? ಮದರ್ ಟಂಗ್ ಅಂತಂದರೆ ನಮ್ಮ ಮಾತೃಭಾಷೆ. ಮದರ್ ಟಂಗ್ ಇನ್ ದ ಸೆನ್ಸ್ ಆರ್ ಮದರ್ ಲ್ಯಾಂಗ್ವೇಜ್. ಸೊ ವೆನೆವರ್ ಯು ಆರ್ ಇನ್ ಟ್ರಬಲ್, whenever you are happy, so you talk in your mother tongue. Whenever the new ideas come to your mind, you talk in your mother tongue. In your dreams, you talk in your mother tongue. ನೀವು ನಿಮ್ಮ ಮಾತೃಭಾಷೆಯನ್ನು ಯಾವಾಗ ಉಪಯೋಗ ಮಾಡ್ತೀರಿ ಅಂತಂದರೆ, ನೀವು ಯಾವುದಾದ್ರೂ ಒಂದು ದುಃಖದೊಳಗಿದ್ದಾಗ, ನೀವು ಸಂತೋಷದಿಂದಿದ್ದಾಗ, ಅದು ನೀವು ಇಂಗ್ಲೀಷ್ ಮೀಡಿಯಮ್ ಕಲೀರಿ ಅಥವಾ ಕನ್ನಡ ಮೀಡಿಯಮ್ ಕಲೀರಿ, ಉರ್ದು ಮೀಡಿಯಮ್ ಕಲೀರಿ, ಯಾವುದೇ ಮೀಡಿಯಮನ್ನು ಕಲೀರಿ, ಆದರೆ ಅತಿ ಸಂತೋಷ ಆದಾಗ ಅಥವಾ ಅತಿ ದುಃಖ ಆದಾಗ ನಿಮ್ಮ ಬಾಯಿಲಿಂದ ಬರುವಂಥ ಶಬ್ದಗಳು ಯಾವುದು ಅಂತಂದ್ರೆ ಆ ಭಾಷೆ ಯಾವುದು ಅಂತಂದ್ರೆ ನಿಮ್ಮದು ಮಾತೃಭಾಷೆ. ಹಾಗಾಗಿ ಇಲ್ಲಿನೂ ಸಹಿತ ಒಬ್ಬರು ವಿದ್ವಾಂಸರಿದ್ದಾರೆ, ಅವ್ರ ಮಾತೃಭಾಷೆ ಯಾವುದು ಅಂಥೇಳಿ ಅದನ್ನು ಪತ್ತೆ ಹಚ್ಚಬೇಕು. ಇದೇ ಒಂದು ಚಾಲೆಂಜ್. ಸೊ ಹಿಯರ್ there is a challenge that a scholar is there and the courtiers of the Akbar's kingdom, so they have to find out the mother tongue of that scholar. ನೋಡ್ರಿ, ಅಕ್ಬರ್ದ ಆಸ್ಥಾನದವ್ರು ಇರುವಂಥ ಎಲ್ಲ ಸಭಾಪತಿಗಳು ಏನದಾರಲ್ಲ, ಅವರು ಆ ಸ್ಕಾಲರ್ ವಿದ್ವಾಂಸನ ಮಾತೃಭಾಷೆ ಯಾವುದು ಅಂಥೇಳಿ ಕಂಡು ಹಿಡಿಬೇಕು. ಸೊ ಇದು ಒಂದು ದೊಡ್ಡ ಕ್ವಶನ್ ಆಗಿದೆ. ಹಾಗಾದ್ರೆ ಆ ಆಸ್ಥಾನದೊಳಗೆ ಈ ಒಂದು ಪಜಲ್ ಏನಿದೆ, ಈ ಒಂದು ಚಾಲೆಂಜ್ ಏನಿದೆ, ಅದು ಯಾರಾದರೂ ಸ್ವೀಕಾರ ಮಾಡ್ತಾರಾ ಅಥವಾ ಮಾಡೋದಿಲ್ಲ? ಸ್ವೀಕಾರವನ್ನು ಮಾಡಿದರೆ ಯಾವ ರೀತಿ ಆ ಸ್ಕಾಲರ್ದ ಮಾತೃಭಾಷೆ ಯಾವುದು ಅಂಥೇಳಿ ಹೇಗೆ ಕಂಡು ಹಿಡಿತಾರೆ ಅನ್ನೋದನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣಂತ. ಸೊ ಇನ್ ಆರ್ ಟುಡೇಸ್ ಕ್ಲಾಸ್ ವಿ ವಿಲ್ ಲರ್ನ್ ದಟ್ ದೇರ್ ಈಸ್ ಅ ಸ್ಕಾಲರ್ ಹೂ ಚಾಲೆಂಜಸ್ ಅಕ್ಬರ್ ಟು ನೋ his mother tongue, and is there any courtier who has accepted the challenge? If he has accepted the challenge, then how he reveals the mother tongue of that scholar, whether he reveals or not, we will see in our today's class. Now let us open the textbook. So in page number 17 there is unit 2 prose, the scholar's mother tongue. Unit 2 prose, the scholar's mother tongue, page number 17 ನಲ್ಲಿ ಇದೆ. ಅದನ್ನು ಓಪನ್ ಮಾಡ್ರಿ. So pre-activity there they have given some riddles and you have to find answers to these riddles. ಇಲ್ಲಿ ಕೆಲವು ರಿಡಲ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ರಿಡಲ್ಸ್ದ ಆನ್ಸರ್ಗಳನ್ನು ನೀವು ಫೈಂಡ್ ಔಟ್ ಮಾಡಿರಿ. ಇನ್ನು ಎರಡನೇದು ನೋಡ್ರಿ, ಪಜಲ್ ಅಂತಿದೆ. ಪಜಲ್, ರೀಡ್ ಆ್ಯಂಡ್ ಎಂಜಾಯ್. ಒನ್ ಡೇ ಅಕ್ಬರ್ ಡ್ರೀವ್ ಅ ಲೈನ್ with his royal hand on the floor of the open court and commanded, make this line shorter, but don't by any means erase and part of it. So here in the court of Akbar, so the king Akbar, so he made a line, okay, with his royal hands on the floor, and he said that he commanded the courtiers, he challenged the courtiers that you have to make this line shorter without touching it, without erasing it. ಅಕ್ಬರ್ ಅವರು ಮುಘಲ್ ಸಾಮ್ರಾಜ್ಯದ ಒಂದು ಮಹಾನ್ ರಾಜ ಅಂತ ಹೇಳ್ಬೋದು ನಾವು. ಸೊ ಇವರು ತಮ್ಮ ಆಸ್ಥಾನದೊಳಗೆ ತಮ್ಮ ಸಭಾಪತಿಗಳು ಏನದಾರಲ್ಲ ಅವ್ರನ್ನ ಒಂದು ಚಾಲೆಂಜ್ ಕೊಡ್ತಾರೆ, ಅವ್ರನ್ನ ಒಂದು ಆಜ್ಞೆ ಕೊಡ್ತಾರೆ, ಕಮಾಂಡನ್ನು ಕೊಡ್ತಾರೆ. ಅದೇನಂತಂದ್ರೆ ಒಂದು ಗೆರೆಯನ್ನು ಎಳಿತಾರೆ, ಲೈನನ್ನು ಎಳಿತಾರೆ, ಎಳೆದು ಹೇಳ್ತಾರೆ. ಸೊ ಈ ಗೆರೆಯನ್ನು, ಈ ಲೈನನ್ನು ನೀವೇನು ಮಾಡ್ಬೇಕಂತಂದ್ರೆ ಮುಟ್ಟಲಾರ್ದ, ಅಳಕಿಸ್ಲಾರ್ದ ಇದನ್ನು ಸಣ್ಣದಾಗಿ ಚಿಕ್ಕದಾಗಿ ಮಾಡಬೇಕು ಅನ್ನೋದು ಒಂದು ಚಾಲೆಂಜ್ ಕಮಾಂಡ್ ತನ್ನ ಕೋರ್ಟಿಯರ್ಸಿಗೆ ಕೊಡ್ತಾರೆ. ಹಾಗಾದ್ರೆ ಅದು ಯಾವ ರೀತಿ ಸಾಲ್ವ್ ಆಗುತ್ತೆ ಅನ್ನೋದನ್ನು ನಾವು ನೋಡೋಣಂತ. So let us see how the challenge of Akbar, so it is accepted by Birbal, how he solves this problem, this puzzle. Let us see. Everyone was stumped by this puzzle. So everyone was shocked with this puzzle. How to make this line shorter without touching it or without erasing it? ನೋಡ್ರಿ, ಎಲ್ಲರೂ ಆಶ್ಚರ್ಯದೊಳಗಿರ್ತಾರೆ. ಏನಪ್ಪ, ಮುಟ್ಲಾರ್ದ, ಅಳಕಿಸ್ಲಾರ್ದ ಈ ಒಂದು ಲೈನನ್ನು ಚಿಕ್ಕದಾಗಿ ಹೇಗೆ ಮಾಡೋದು ಅಂಥೇಳಿ ಎಲ್ಲರೂ ಶಾಕ್ ಆಗಿರ್ತಾರೆ. ವೆನ್ ಇಟ್ ವಾಸ್ ಬೀರ್ಬಲ್ಸ್ ಟರ್ನ್, he at once, what did Birbal do? See, every courtier tried. Now it is
Birbal and how he tried to solve that puzzle we will see. ನೋಡ್ರಿ ಎಲ್ಲ ಆಸ್ಥಾನದ ಸಭಾಪತಿಗಳು ತಮ್ಮ ತಮ್ಮದು ವಿಚಾರಗಳನ್ನು ಹೇಳ್ತಾರೆ. ಇನ್ನು ತದನಂತರ ಏನಾಗತ್ತಂದ್ರೆ ಬೀರ್ಬಲ್ದು ಒಂದು ಟರ್ನ್ ಬರುತ್ತೆ. ಬೀರ್ಬಲ್ ಯಾವ ರೀತಿ ಪಜಲನ್ನು ಸಾಲ್ವ್ ಮಾಡ್ತಾನೆ ಅನ್ನೋದನ್ನು ನಾವು ನೋಡೋಣಂತ. ನಾವು ರೀಡ್ ಆನ್. When it was Birbal's turn, he at once drew a longer line next to the first one without touching the first line. See, when Birbal's turn came, so what did that Birbal do? So he took his he drew a longer line in front of the short line of that king. Like this he solved the puzzle of the king. ನೋಡ್ರಿ ಬಿರ್ಬಲ್ ಏನು ಮಾಡ್ತಾನೆ, ಆ ಚಿಕ್ಕದಾಗಿರುವಂಥ ಗೆರೆಯನ್ನು ಮಾಡಬೇಕಾಗಿದೆ, ಅದನ್ನು ಟಚ್ ಮಾಡಲಾರ್ದ, ಅದನ್ನು ಅಳಕಿಸ್ಲಾರ್ದ ರಾಜ ತೆಗ್ದಿರುವಂಥ ಒಂದು ಆ ಲೈನನ್ನು ಚಿಕ್ಕದಾಗಿ ಮಾಡಬೇಕು. ಹಾಗಾಗಿ ಬೀರ್ಬಲ್ ಅವನ ಸಮಯ ಬಂದಾಗ ಅವ ಏನು ಮಾಡ್ತಾನಂತಂದ್ರೆ ಆ ಒಂದು ರಾಜ ಎಳೆದಿರುವಂಥ ಗೆರೆ ಮುಂದೆ ಅವ ಇನ್ನು ಅದಕ್ಕಿಂತ ದೊಡ್ಡದಾಗಿರುವಂಥ ಒಂದು ಗೆರೆಯನ್ನು ಎಳಿತಾನೆ. ಈ ರೀತಿ ಆ ಪಜಲನ್ನು ಬೀರ್ಬಲ್ ಸಾಲ್ವ್ ಮಾಡ್ತಾನೆ. Everyone in the court saw it and said, "That's true. The line is shorter." So everyone in the court, the courtiers, they says that yes, it's true, it's so easy. So you are right, Birbal. Whatever you have done, it is right. You have solved the puzzle. They said. ನೋಡ್ರಿ ಆ ಸಭಾಪತಿಗಳು ಏನಿದ್ರಲ್ಲ ಅವರೆಲ್ಲರೂ ಬಿರ್ಬಲದ ಒಂದು ಬುದ್ಧಿಯನ್ನು ಒಪ್ತಾರೆ. ಅವನು ಸಾಲ್ವ್ ಮಾಡಿರುವಂಥ ಪಜಲ್ ಏನಿದೆಯಲ್ಲ ಅದನ್ನು ಒಪ್ತಾರೆ. ಅವ್ರು ಹೇಳ್ತಾರೆ, ಹಾಂ ಕರೆಕ್ಟ್ ಮಾಡಿದ್ದೀನಿ ನೋಡು, ಈಗ ನೀ ಎಳೆದಿರುವಂಥ ಗೆರೆ ಮುಂದೆ ರಾಜ ಎಳೆದಿರುವಂಥ ಅಕ್ಬರ್ ಎಳೆದಿರುವಂಥ ಒಂದು ಗೆರೆ ಏನಾಗಿದೆ, ಅದು ಚಿಕ್ಕದಾಗಿದೆ, ನೀ ಅದನ್ನು ಟಚ್ನೂ ಮಾಡಲಿಲ್ಲ, ಅದನ್ನು ಎರೇಸ್ನೂ ಮಾಡಲಿಲ್ಲ. ಸೊ ಇದು ನೀ ಕರೆಕ್ಟಾಗಿ ಸಾಲ್ವ್ ಮಾಡಿದ್ದಿ ಅಂಥೇಳಿ ಬೀರ್ಬಲ್ಗೆ ಹೇಳ್ತಾರೆ. ಈ ಥರ ಇರುವಂಥ ಒಂದು ಜಾಣ ಕೋರ್ಟಿಯರ್ ಬೀರ್ಬಲ್ ಯಾರ್ದು ಆಸ್ಥಾನದೊಳಗಿದ್ನಂತಂದ್ರೆ ಅಕ್ಬರ್ದ ಆಸ್ಥಾನದೊಳಗೆ ಇದ್ನ. ಲೆಟ್ಸ್ ಲಾಫ್ ಅಂತಿದೆ ನೋಡ್ರಿ. ಟೀಚರ್, ವೈ ಆರ್ ಯು ಲೇಟ್? ರಾಮ್, ಬಿಕಾಸ್ ಆಫ್ ದ ಸೈನ್. ಟೀಚರ್, ವಾಟ್ ಸೈನ್? ರಾಮ್, that the one that says school ahead, go slow. See, here there is joke for you. Teacher is there and there is a student called as Ram. Teacher asked to that Ram, Ram, why are you late? Then that Ram says, because of the sign. So then teacher again asks, which kind of sign? What sign? Then that Ram says, the sign that says that school ahead, go slow. See, that sign is for the motorists, that sign is for the vehicles. They have to move slowly because there is school. So students will be there, children will be there. That's why they have written. But Ram has used for himself. So he says that I am late because of this sign. ಒಂದು ಜೋಕ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅದು ಏನಂತಂದರೆ, ಒಬ್ಬರು ಟೀಚರ್ ಇದ್ದಾರೆ, ಇನ್ನೊಂದು ಅವ್ರ ಸ್ಟೂಡೆಂಟ್ ರಾಮ್ ಇದ್ದಾರೆ. ಸೊ ಟೀಚರ್ ರಾಮನ್ನು ಕೇಳ್ತಾರೆ, ರಾಮ ಯಾಕೆ ಲೇಟ್ ಆಯ್ತಪ್ಪ ಅಂತ ಕೇಳಿದಾಗ ರಾಮ್ ಹೇಳ್ತಾನೆ, ನಾನು ಒಂದು ಸೈನನ್ನು ನೋಡಿದ್ನೇ ರೀ ಅಂತ ಹೇಳ್ತಾನೆ. ಹಾಗಾದ್ರೆ ಏನು ಸೈನು ಅಂತ ಕೇಳಿದಾಗ ರಾಮ ಹೇಳ್ತಾನೆ, ಸೊ ಅಲ್ಲಿ ಒಂದು ಸೈನ್ ನೋಡಿದ್ದೆ, ಅದ್ರೊಳಗೆ ಏನು ಬರ್ದಿತ್ತು ಅಂದ್ರೆ ಸ್ಕೂಲ್ ಅಹೆಡ್ ಗೋ ಸ್ಲೋ. ಇಲ್ಲಿ ಶಾಲೆ ಇದೆ, ಅದು ಚಲಾವಣೆ ಅಥವಾ ವೆಹಿಕಲ್ಸನ್ನು ನೀವು ಸ್ಲೋ ಆಗಿ ಚಲಾಯಿಸ್ರಿ ಅಂತ ಬರ್ದಿದ್ದಿತ್ತು, ಮೆಲ್ಕ್ ಹೋಗ್ರಿ ಅಂತ ಬರ್ದಿದ್ದಿತ್ತು. ಸೊ ಅದನ್ನು ನೋಡಿ ನಾನು ಮೆಲ್ಕ್ ಬಂದೆ ಅಂಥೇಳಿ ರಾಮ್ ಹೇಳ್ತಾನೆ. ನೋಡ್ರಿ, ಅದು ಇದ್ದಿದ್ದು ವೆಹಿಕಲ್ಸಿಗೆ, ಆದ್ರೆ ರಾಮ ತಾನು ಅದನ್ನು ಅಳವಡಿಸ್ಕೊಂಡು ತಾನು ಸ್ಲೋ ಆಗಿ ಬಂದು ಸ್ಕೂಲಿಗೆ ಲೇಟ್ ಆಗ್ತಾನೆ. ಸೊ ದಿಸ್ ಈಸ್ ಅ ಜೋಕ್. Now let us start our lesson, the scholars mother tongue. ಈಗ ನಾವು ನಮ್ಮ ಲೆಸನ್ ಏನಿದೆಯಲ್ಲ ಸ್ಕಾಲರ್ಸ್ ಟಂಗ್ ಅನ್ನೋದು ಮದರ್ ಟಂಗ್, ಅದನ್ನು ನಾವು ನೋಡೋಣಂತ. ಅದಕ್ಕಿಂತ ಮೊದಲು ಇಲ್ಲಿ ಕೆಲವು ಪಾತ್ರಗಳದಾವು, ಅದನ್ನು ನೋಡೋಣಂತ. ಸೊ ಹಿಯರ್ ಆರ್ ಸಮ್ ಕ್ಯಾರೆಕ್ಟರ್ಸ್. ಸೊ ಕ್ಯಾರೆಕ್ಟರ್ಸ್ ಆರ್ ಲೈಕ್ Akbar, the great Mughal emperor we can say, Birbal, the courtier of Akbar, scholar, so one of the scholar he comes there, a Pandit. Then courtiers, the courtiers of Akbar. ನೋಡ್ರಿ ಪಾತ್ರಗಳು ಯಾವುವು ಅಂತಂದ್ರೆ, ಅಕ್ಬರ್ ಮೊಘಲ ಸಾಮ್ರಾಜ್ಯದ ಒಂದು ಮಹಾನ್ ರಾಜ, ಬೀರ್ಬಲ್ ಅಕ್ಬರನ ಆಸ್ಥಾನದೊಳಗಿರುವಂಥ ಒಂದು ಮಂತ್ರಿ ಅಂತ ಹೇಳ್ಬೋದು, ಸ್ಕಾಲರ್. ಸೊ ಅಲ್ಲಿ ಒಂದು ಪಂಡಿತ ಬಂದಿರ್ತಾರೆ, ವಿದ್ವಾಂಸ ಬಂದಿರ್ತಾರೆ ಅವರು. ನೆಕ್ಸ್ಟ್ ಕೋರ್ಟಿಯರ್ಸ್, ಅಕ್ಬರದ ಆಸ್ಥಾನದೊಳಗಿರುವಂಥ ಸಭಾಪತಿಗಳು. ಇವರೆಲ್ಲರೂ ಈ ಒಂದು ಲೆಸನ್ದ ಸ್ಕಾಲರ್ಸ್ ಮದರ್ ಟಂಗ್ ಒಳಗೆ ಬರ್ತಾರೆ. Let us start the lesson. A learned scholar, Pandit, once visits the court of Akbar. He says, see,
one day what happens means there was a learned scholar, there was a pandit who visits the kingdom of Akbar. ನೋಡ್ರಿ ಒಂದು ದಿನ ಏನಾಗುತ್ತಂದ್ರೆ ಅಕ್ಬರ್ದ ಆಸ್ಥಾನದೊಳಗೆ ಒಂದು ಪಂಡಿತ ಬರ್ತಾರೆ, ಸ್ಕಾಲರ್ ವಿದ್ವಾಂಸರ ಬರ್ತಾರೆ. ಬಂದು ಏನು ಹೇಳ್ತಾರೆ, ಎದಕ್ಕೆ ಬಂದಿರ್ತಾರೆ ಅನ್ನೋದನ್ನು ನಾವು ನೋಡೋಣಂತ. ಆ್ಯಂಡ್ ದ ಪಂಡಿತ್ ಕಂಟಿನ್ಯೂಸ್. ಸೊ ನಾವು ಪಂಡಿತ್ ಹಿ ಕೇಮ್ ಆ್ಯಂಡ್ ಹಿ ಈಸ್ ಸೇಯಿಂಗ್ ಸಮಥಿಂಗ್, ಹಿ ಈಸ್ ಕಂಟಿನ್ಯೂಯಿಂಗ್ ಸಮಥಿಂಗ್. ನೋಡ್ರಿ ಆ ಪಂಡಿತ್, ಆ ವಿದ್ವಾಂಸ ಅಕ್ಬರಿನ ಆಸ್ಥಾನಕ್ಕೆ ಬರ್ತಾರೆ. ಬಂದು ಅವ್ರನ್ನೇನೋ ಮಾತನಾಡ್ತಾರೆ. ಅದು ಏನು ಅನ್ನೋದನ್ನು ನಾವು ನೋಡೋಣ. I can speak many languages fluently. See that Pandit, so in his ego he says that I can speak many languages, that too in fluently. I have fluency, so I can speak any language. Then Akbar says, oh, sounds good. See, oh, it's very good. So the courtiers, they also think that okay, fine, it's very good that you know many languages. ಪಂಡಿತ್ ಅಕ್ಬರದ ಆಸ್ಥಾನದೊಳಗೆ ಬಂದು ಅಕ್ಬರಿಗೆ ಹೇಳ್ತಾರೆ, ನನಗೆ ಬಹಳಷ್ಟು ಭಾಷೆಗಳು ಬರ್ತಾವು, ಆ ಭಾಷೆಗಳನ್ನು ನಾನು ನಿರಾಳವಾಗಿ ಮಾತನಾಡಬಲ್ಲೆ ಅಂಥೇಳಿ ಪಂಡಿತ್ ಆ ಅಕ್ಬರಿನ ಆಸ್ಥಾನದೊಳಗೆ ಹೇಳಿದಾಗ ಅಕ್ಬರ್ ಮತ್ತು ಆಸ್ಥಾನದೊಳಗೆ ಇರುವಂಥ ಎಲ್ಲ ಜನರು ಹೌದೇನಪ್ಪ, ಒಳ್ಳೆಯದಾಗಲಿ ಅಂಥೇಳಿ ಹೇಳ್ತಾರೆ. ದ ಪಂಡಿತ್ ಮೇಕ್ಸ್ ಅ ಚಾಲೆಂಜ್ ಟು ದ ಕೋರ್ಟ್. ಸಿ ನಾವ್ ದಿಸ್ ಪಂಡಿತ್, so the scholar, so he gives a challenge to Akbar. So he has a challenge to the courtiers. What is that? Let us see. ಈ ಪಂಡಿತ್ ಸ್ಕಾಲರ್ ಯಾರಿದಾರಲ್ಲ ಅವರು ಅಕ್ಬರದ ಆಸ್ಥಾನದೊಳಗೆ ಬಂದು ಹೇಳ್ತಾರೆ, ನನಗೆ ಸಾಕಷ್ಟು ಭಾಷೆಗಳು ಬರ್ತಾವೆ, ಅದರೊಳಗೆ ನಾನು ನಿರಾಳವಾಗಿ ಮಾತನಾಡಬಲ್ಲೆ ಅಂತ ಹೇಳ್ತಾರೆ. ನನ್ನ ಕಡೆ ಒಂದು ಚಾಲೆಂಜ್ ಇದೆ ಅಂಥೇಳಿ ಅಕ್ಬರದ ಆಸ್ಥಾನದೊಳಗೆ ಹೇಳ್ತಾನೆ. ಆಗ ಏನಾಗುತ್ತೆ ಅನ್ನೋದನ್ನು ನಾವು ನೋಡೋಣಂತೆ. Is there anybody present here who can find out what my mother tongue is? See, that scholar, he has a pride that I am a learned man, I am a scholar and I know many language, I can speak fluently. So he says that, is there anyone who is present here, so who can find out my mother tongue? ನೋಡ್ರಿ, ಆ ಪಂಡಿತನ ಯಾರಿದಾರಲ್ಲ ಅಕ್ಬರ್ದ ಆಸ್ಥಾನದೊಳಗೆ ಬಂದು ನಿಂತು ನನಗೆ ಸಾಕಷ್ಟು ಭಾಷೆಗಳು ಬರ್ತಾವೆ, ನಾನು ನಿರಾಳವಾಗಿ ಮಾತಾಡ್ತೀನಿ, ಹಾಗಾದ್ರೆ ನಿಮ್ಮ ಆಸ್ಥಾನದೊಳಗೆ ಇಲ್ಲಿ ಪ್ರಸ್ತುತ ಯಾರಾದ್ರೂ ಇದ್ದಾರಾ, ಅವರು ನನ್ನ ಮಾತೃಭಾಷೆಯನ್ನು ಕಂಡು ಹಿಡಿಯೋಕ್ಕೆ ಸಾಧ್ಯತೆ ಇದೆಯಾ, ನನ್ನ ಮಾತೃಭಾಷೆ ಕಂಡು ಹಿಡಿತಾರಾ ಅನ್ನೋದನ್ನು ಕೇಳ್ತಾರ, ಅಥವಾ ಒಂದು ಚಾಲೆಂಜನ್ನು ಕೊಡ್ತಾರ ಆಸ್ಥಾನದ ಸಭಾಪತಿಗಳಿಗೆ. ಹಾಗಾದ್ರೆ ಏನು ಆಗುತ್ತೆ ಅನ್ನೋದನ್ನು ನೋಡೋಣ. The courtiers discuss among themselves. Courtiers discuss among themselves. So now the courtiers, they started discussing among themselves what may be the mother tongue of this scholar, what may be the mother tongue of this pandit. So they are discussing among themselves. ಈ ಚಾಲೆಂಜ್ ಕೊಟ್ಟ ತಕ್ಷಣ ಆ ಸ್ಕಾಲರ್ ಕೊಟ್ಟಿರುವಂಥ, ವಿದ್ವಾಂಸ ಕೊಟ್ಟಿರುವಂಥ ಒಂದು ಚಾಲೆಂಜ್ ಕುರಿತು ಎಲ್ಲ ಆಸ್ಥಾನದ ಸಭಾಪತಿಗಳು, ಸೊ ಅವರು ವಿಚಾರ ಮಾಡ್ತಾ ಇರ್ತಾರೆ. ಸಭಾಪತಿಗಳು ಏನಿರ್ಬೋದಪ್ಪ ಈ ಒಂದು ಮಾತೃಭಾಷೆ ಅಂಥೇಳಿ ವಿಚಾರ ಮಾಡ್ತಾರೆ. ಏನಿರ್ಬೋದು ನೋಡ್ರಿ, ಮೇ ಬಿ ಕನ್ನಡ, ಉರ್ದು, ತಮಿಳ್. So here, so some says that maybe his mother tongue is Kannada, maybe Urdu, or it may be Telugu, or it may be Tamil, whatever it may be. So they are going on discussing his mother tongue. ನೋಡ್ರಿ, ಆ ಪಂಡಿತಿನ ಮಾತೃಭಾಷೆಯ ಬಗ್ಗೆ ವಿಚಾರ ಮಾಡ್ತಾ ಇರುವಾಗ ಆಸ್ಥಾನದ ಸಭಾಪತಿಗಳು ಹೇಳ್ತಾರೆ, ನಿನ್ನ ಮಾತೃಭಾಷೆ ಕನ್ನಡ ಇರ್ಬೋದು, ಉರ್ದು ಇರ್ಬೋದು, ಅಥವಾ ತಮಿಳ್ ಇರ್ಬೋದು, ಏನಿರ್ಬೋದು ಅಂಥೇಳಿ ವಿಚಾರ ಮಾಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಬಟ್ ದೇ ಫೇಲ್ ಇನ್ ದೇರ್ ಅಟೆಂಪ್ಟ್ ಟು ಫೈಂಡ್ ಔಟ್ ಪಂಡಿಟ್ಸ್ ಮದರ್ ಟಂಗ್. So what happens means, whatever the courtiers they were trying to say, they were trying to find out the mother tongue of Pandit, they were failed. Their attempts were failed now. ನೋಡ್ರಿ, ಆ ಪಂಡಿತಿನ ಮಾತೃಭಾಷೆಯನ್ನು ಯಾವುದಿದೆ ಅನ್ನೋದು ಒಂದು ಕಂಡು ಹಿಡಿಬೇಕಂತ ಹೇಳಿ ಆಸ್ಥಾನದ ಸಭಾಪತಿಗಳೆಲ್ಲ ವಿಚಾರ ಮಾಡ್ತಾ ಇದ್ರಲ್ಲ, ಆ ಎಲ್ಲ ಅಟೆಂಪ್ಟ್ಸ್ಗಳು ಏನಾಗಿದೆ ಅಂತಂದು ಪ್ರಯತ್ನಗಳು ಏನಾಗಿದೆ, ವಿಫಲ ಆಗಿದ್ದಾವು. ಹಾಗಾದ್ರೆ ಅವನದು ಮಾತೃಭಾಷೆ ಏನಪ್ಪ ಅನ್ನೋದು ಎಲ್ಲರ ಮನಸ್ಸಿನೊಳಗೆ ಒಂದು ಪ್ರಶ್ನೆ ಆಗಿ ಉಳಿದಿದೆ. ಆ್ಯಂಡ್ ಸೊ ಯು ಆಲ್ ಅಕ್ಸೆಪ್ಟ್ ದ ಡಿಫೀಟ್. ಸಿ, ಓ ನೋ. ಸೊ ದಟ್ ಪಂಡಿತ್ ಹಿ ಸೇಸ್ ದಟ್, ಸೊ do you all of you, do you accept the defeat?
So do you say that you have failed to find out my mother tongue? Do you? So he asks, he says to the courtiers. Then the courtier says, oh no, oh no. ನೋಡ್ರಿ ಆ ಸಭಾಪತಿಗಳನ್ನು ಪಂಡಿತ್ ಹೇಳ್ತಾನೆ, ಹಾಗಾದ್ರೆ ನೀವು ನಿಮ್ಮ ಸೋಲನ್ನು ಒಪ್ತೀರಾ, ನೀವು ಸೋಲಿತೀರಿ ಅಂಥೇಳಿ ಒಪ್ತೀರಾ? ಯಾಕಂತಂದರೆ ನಿಮ್ಗೆ ನನ್ನ ಮಾತೃಭಾಷೆ ಯಾವುದು ಅಂಥೇಳಿ ಅದು ಕಂಡು ಹಿಡಿಯೋಕ್ಕಾಗಲಿಲ್ಲ, ನೀವು ಸೋತೀರಿ, ಅದನ್ನು ಒಪ್ತೀರಾ ಅಂಥೇಳಿ ಕೇಳಿದಾಗ ಎಲ್ಲ ಸಭಾಪತಿಗಳು ಏನಂತಾರೆ, ಇಲ್ಲ ಇಲ್ಲ ನಾವು ಅದನ್ನು ಒಪ್ಪೋದಿಲ್ಲ ಅಂಥೇಳಿ ಹೇಳ್ತಾರೆ. ಹಾಗಾದರೆ ಏನಾಗುತ್ತೆ, ಯಾವ ರೀತಿ ಒಂದು ಪಂಡಿತಿನ ಮಾತೃಭಾಷೆ ಕಂಡು ಹಿಡಿತಾರ ಅದನ್ನು ನಾವು ನೋಡೋಣ. ಲೆಟ್ ಅಸ್ ಸಿ ಹೌ ದ ಮದರ್ ಟಂಗ್ ಆಫ್ ದಟ್ ಪಂಡಿತ್ ಈಸ್ ರಿವೀಲ್ಡ್. ಲೆಟ್ ಅಸ್ ಸಿ. Just then Birbal speaks. So that Pandit, he is saying that you accept your defeat. Then the Birbal, he speaks. ಪಂಡಿತ್ ಎಲ್ಲರನ್ನ ಹಾಗಾದ್ರೆ ನೀವು ಸೋತಿದ್ದೀರಿ ಅಂತ ಒಪ್ಕೋರಿ ಅಂತ ಹೇಳಿದಾಗ ಬೀರ್ಬಲ್ ಏನೇ ಹೇಳಾಕಂತ ಹೇಳಿ ಬರ್ತಾನೆ. ಬೀರ್ಬಲ್ ಏನೋ ಮಾತನಾಡ್ತಾನೆ, ಅದು ಏನು ಅನ್ನೋದನ್ನು ನೋಡೋಣ. Well, Pandit, I shall find out what your mother tongue is in a day or so. So here what happens means Birbal, he stands and he says and he speaks that, so Pandit, give me a chance, so I will find out your mother tongue within a day or so. ನೋಡ್ರಿ ಬೀರ್ಬಲ್ ಎದ್ದು ನಿಂತು ಹೇಳ್ತಾನೆ, ಪಂಡಿತ್ ನಾವು ಸೋಲನ್ನು ಒಪ್ಪಲ್ಲ, ನನಗೆ ಒಂದು ದಿನದ ಸಮಯವನ್ನು ಕೊಡು, ನಾನು ಒಂದು ದಿನದೊಳಗೆ ನಿನ್ನ ಮಾತೃಭಾಷೆ ಯಾವುದು, ನಿನ್ನ ಮಾತೃಭಾಷೆ ಏನು ಅನ್ನೋದನ್ನು ಕಂಡು ಹಿಡಿತೀನಿ ಅಂಥೇಳಿ ಹೇಳ್ತಾರೆ. Glad to hear that, Birbal, take your own time. See, that scholar, that Pandit, he is full of pride. He says that, glad to see you. So I am very happy to listen that you are here and you will reveal my mother tongue. You accept the challenge and take your own time to find out my mother tongue. ನೋಡ್ರಿ ಆ ಪಂಡಿತ ಏನು ಮಾಡ್ತಾನಂತಂದರೆ ಬೀರ್ಬಲ್ಗೆ ಹೇಳ್ತಾನೆ, ನನಗೆ ಅತಿ ಸಂತೋಷ ಆಯಿತು ನಿನ್ನ ಮಾತುಗಳನ್ನು ಕೇಳಿ, ಸೊ ನಿನ್ನನ್ನು ಚಾಲೆಂಜನ್ನು ಎಕ್ಸೆಪ್ಟ್ ಮಾಡಿದಿ, ಹಾಗಾದರೆ ನಾನು ನಿನಗೆ ಸಮಯವನ್ನು ಕೊಡ್ತೀನಿ, ನಿನ್ನದು ಓನ್ ಸಮಯನ ತಗೋ, ನಿನಗೆ ಎಷ್ಟು ಸಮಯ ಬೇಕು ಅಷ್ಟು ಸಮಯನ ತಗೊಂಡು ನನ್ನ ಮಾತೃಭಾಷೆಯನ್ನು ಕಂಡು ಹಿಡಿ, ಇದು ನಿನಗೆ ಚಾಲೆಂಜ್ ಅಂಥೇಳಿ ಪಂಡಿತ್ ಬೀರ್ಬಲಿನಿಗೆ ಹೇಳ್ತಾನೆ. ಹಾಗಾದರೆ ಬೀರ್ಬಲ್ ಯಾವ ರೀತಿ ಆ ಮಾತೃಭಾಷೆಯನ್ನು ಕಂಡು ಹಿಡಿತಾನೆ ಅನ್ನೋದನ್ನು ನೋಡೋಣ. That night Birbal sneaks into the Pandit's bedroom and finds him fast asleep. So what happens means that night, so Birbal, he moves slowly into the room of Pandit and there he finds that Pandit is asleep now. ನೋಡ್ರಿ ಏನಾಗುತ್ತೆ, ಆ ಚಾಲೆಂಜ್ ಕೊಟ್ಟಿರುವಂಥ ರಾತ್ರಿ ಪಂಡಿತಿನ ಬೆಡ್ರೂಮ್ ಒಳಗೆ ಬೀರ್ಬಲ್ ಹೋಗ್ತಾನೆ, ನಿಶಬ್ದವಾಗಿ ಹೋಗ್ತಾನೆ, ಮಾತನಾಡ್ದ ಯಾವುದೂ ಶಬ್ದಗಳ ಮಾಡಲಾರ್ದ ಅವನ ಬೆಡ್ರೂಮ್ ಒಳಗೆ ಹೋಗಿ ಅಡ್ಕೊಂಡು ನಿಂತಿರ್ತಾನೆ. ಆ ಪಂಡಿತಿಗೆ ನಿದ್ದೆ ಹತ್ತಲಿ ಅಂತಂದು ಅವ ವೇಟ್ ಮಾಡ್ತಿರ್ತಾನೆ, ಕಾಯ್ತಿರ್ತಾನೆ. ಸೊ ಫೈಂಡ್ಸ್ ಹಿಮ್ ಫಾಸ್ಟ್ ಅಸ್ಲೀಪ್. ದೆನ್ ಬಿರ್ಬಲ್, ಸೊ ಹಿ ಫೌಂಡ್ ದಟ್ ಪಂಡಿತ್ ಈಸ್ ಸ್ಲೀಪಿಂಗ್ ನಾವು. ನೋಡ್ರಿ ಈಗ ಬೀರ್ಬಲ್ಲಿನ ಗೊತ್ತಾಗುತ್ತೆ ಆ ಪಂಡಿತ್ ಗಾಢವಾದ ನಿದ್ದೆಯಲ್ಲಿ ಮಲಗಿದಾನೆ ಅಂತಂದು. He whispered into the Pandit's ear. See, what happens means Birbal, so he whispered in the Pandit's ear. Something he says in a low voice to that Pandit. ನೋಡ್ರಿ ಪಂಡಿತ್ ನಿದ್ದೆ ಮಾಡಬೇಕಾದ್ರೆ ನಿದ್ದೆ ಮಾಡುವಾಗ ಈ ಬೀರ್ಬಲ್ ಏನು ಮಾಡ್ತಾನೆ ಅಂತಂದ್ರೆ ಆ ಪಂಡಿತಿನ ಕಡೆ ಹೋಗ್ತಾನೆ, ಅವನ ಕಿವಿ ಒಳಗೆ ಪಿಸುಮಾತ್ ಅಂತ ಏನು ಹೇಳ್ತೀವಲ್ಲ, ಸಣ್ಣ ಒಂದು ವಯಸ್ಸೊಳಗೆ ಏನೋ ಮಾತನಾಡಿ ಏನು ಮಾಡ್ತಾನೆ ಅನ್ನೋದನ್ನು ನೋಡಿ. Then he tickles his ear with a feather. See, then he takes a feather and he tickles. Slowly he moves that feather into his ears. And what happens we will see. ನೋಡ್ರಿ ಆ ಪಂಡಿತಿನ ಕಿವಿ ಕಡೆ ಹೋಗಿ ಮೆಲ್ಲನೆ ಮಾತನಾಡೋದೇ ಅಷ್ಟೇ ಅಲ್ಲದೆ ಒಂದು ಫೆದರನ್ನು ತಗೊಂಡು, ಪುಚ್ಚ ಅಂತ ಏನು ಹೇಳ್ತೀವಲ್ಲ ಆ ಪುಚ್ಚವನ್ನು ತಗೊಂಡು ಅವನ ಕಿವಿ ಕಡೆ ಅದನ್ನು ತಿರುಗಿಸ್ತಾನೆ. ಸ್ಲೋಲಿ ಅತ್ತಾಗಿತ್ತಾಗ ತಿರುಗಿಸಿದಾಗ ಏನಾಗುತ್ತೆ ನೋಡೋಣ. Pandit in his sleep shouts words in his mother tongue. See, Pandit in his sleep, so when he is in a sleep, so he shouts in his own mother tongue. ನೋಡ್ರಿ ಏನಾಗುತ್ತೆ ಅಂದ್ರೆ ಗಾಢವಾದ ನಿದ್ದೆ ಒಳಗೆ ನಿಮ್ಮನ್ನ ಯಾರಾದರೂ ಟ್ರಬಲ್ ಮಾಡಿದ್ರಂದ್ರೆ ಸೊ ನೀವು ಬೈತೀರಿ ಅಥವಾ ಅಪ್ರಿಷಿಯೇಟ್ ಮಾಡ್ತೀರಿ, ಅದು ನಿಮ್ಗೆ ಬಿಟ್ಟಿದ್ದು. ಆದ್ರೆ ನೀವು ಯಾವ ಭಾಷೆಯನ್ನು ಯೂಸ್ ಮಾಡ್ತೀರಿ?
ನಿಮ್ಮ ಮದರ್ ಟಂಗನ್ನು ಯೂಸ್ ಮಾಡ್ತೀನಿ, ಹೌದಾ? ಅದೇ ಥರ ಇಲ್ಲಿ ಪಂಡಿತ್ನೂ ಸಹಿತ ಏನು ಮಾಡ್ತಾನಂತಂದ್ರೆ ಸಿಟ್ಟು ಒಳಗೆ ಅವ ಜೋರಾಗಿ ಕಿರಿಸ್ತಾನ ತನ್ನ ಮಾತೃಭಾಷೆಯಲ್ಲಿ. ಯವರದಿ, ಓ ದಟ್ ವೆಲ್ ದಟ್ಸ್ ಇಟ್. ಸಿ that Pandit, he shouts a word that is Yavaradi. Then Birbal comes to know what is his mother tongue and he says that, oh, it's well. ನೋಡ್ರಿ, ಬೀರ್ಬಲ್ ಆ ಒಂದು ಕಿವಿ ಕಡೆ ಪುಚ್ಚವನ್ನು ತಗೊಂಡೋಗಿ ಅವನ ಕಿವಿ ಕಡೆ ಅದನ್ನು ಅಡ್ಗಾಡಿಸಿದಾಗ ಆ ಪಂಡಿತ್ ಏನು ಮಾಡ್ತಾನಂತಂದ್ರೆ ಕಿರಿಸ್ತಾನ. ಯವರದಿ ಅಂಥೇಳಿ ಕಿರಿಸಿದಾಗ ಬೀರ್ಬಲ್, ಹಾಂ ಸಾಕಪ್ಪ, ಇಷ್ಟ ನಿನ್ನ ಮಾತೃಭಾಷೆ ಯಾವುದು ಅಂತಂದು ನನಗೆ ಗೊತ್ತಾಗಿದೆ ಅಂಥೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ದ ನೆಕ್ಸ್ಟ್ ಡೇ ಇನ್ ದ ಕೋರ್ಟ್. ಸೊ ದ ನೆಕ್ಸ್ಟ್ ಡೇ ಇನ್ ದ ಕೋರ್ಟ್ ಆಫ್ ಅಕ್ಬರ್ ವಾಟ್ ಹ್ಯಾಪನ್ಸ್, ಲೆಟ್ ಅಸ್ ಸಿ. ಮರುದಿನ ಅಕ್ಬರ್ದ ಆಸ್ಥಾನದೊಳಗೆ ಮತ್ತೊಮ್ಮೆ ಆ ಸಭೆಯನ್ನು ಇದೆ, ಆ ಸಭಾಪತಿಗಳದಾರ. ಈಗ ಆ ಒಂದು ಮಾತು ನಡೀತದ, ಆ ಒಂದು ಮಾತೃಭಾಷೆ ಯಾವುದು ಅನ್ನೋದನ್ನು ನಾವು ನೋಡೋಣ. ಯುವರ್ ಮೆಜೆಸ್ಟಿ, ದ ಪಂಡಿತ್ಸ್ ಮದರ್ ಟಂಗ್ ಈಸ್ ತೆಲುಗು. Yes, see, now Birbal in the court, he says that, your majesty, my lord, my king, so the Pandit's mother tongue is Telugu. Then Pandit, he accepts, he says that, yes, he says, ನೋಡ್ರಿ, ಆಸ್ಥಾನದೊಳಗೆ ಮರುದಿನ ಬೀರ್ಬಲ್ ಹೋಗಿ, ಮಹಾರಾಜರೇ, ನಿಮ್ಗೆ ನಿನ್ನೆ ಕೊಟ್ಟಿರುವಂಥ ಚಾಲೆಂಜ್ದು ಉತ್ತರ ಏನಂತಂದ್ರೆ, ಈ ಪಂಡಿತಿನ ಮಾತೃಭಾಷೆ ಯಾವುದು ಅಂತಂದ್ರೆ ಅದು ತೆಲುಗು ಅಂತ ಹೇಳ್ತಾರೆ. ಅವಾಗ ಪಂಡಿತ, ಹೌದು ಸರಿಯಾಗಿದೆ, ನನ್ನ ಮಾತೃಭಾಷೆ ತೆಲುಗು ಅಂಥೇಳಿ ಹೇಳ್ತಾನೆ. ಅವಾಗ ಕಿಂಗ್ ಅಕ್ಬರ್ ಈಸ್ ಎಸ್ಟಾನಿಶ್ಡ್. ಸಿ, now the king Akbar, he is surprised to know that how the Birbal has solved this puzzle. ನೋಡ್ರಿ, ಈಗ ಅಕ್ಬರ್ ಅದು ಪಂಡಿತ್ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ, ಪಂಡಿತಿನ ಮಾತೃಭಾಷೆ ತೆಲುಗು, ಬೀರ್ಬಲ್ ಯಾವ ರೀತಿ ಕಂಡು ಹಿಡ್ದಾನಪ್ಪ ಅನ್ನೋದು ಅಕ್ಬರಿನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ವೆಲ್ ಡನ್ ಬೀರ್ಬಲ್, ಬಟ್ ಹೌ ಡಿಡ್ ಯು ಫೈಂಡ್ ಇಟ್ ಔಟ್? ಸಿ, ದೆನ್ ದಟ್ Akbar, he says that, well done, very good Birbal. So now tell me, how did you find that the mother tongue of Pandit is Telugu? ನೋಡ್ರಿ, ಈಗ ಆ ಅಕ್ಬರ್ ಆಶ್ಚರ್ಯ ಆಗಿ ಪ್ರಶ್ನೆ ಕೇಳ್ತಾನೆ ಬೀರ್ಬಲಿಗೆ. ಒಳ್ಳೇದಾಯ್ತಪ್ಪ ಬೀರ್ಬಲ್, ಸೊ ಹಾಗಾದ್ರೆ ಶಾಬಾಷ್, ನೀನೀಗ ಹೇಳ ಯಾವ ರೀತಿ ಅವನ ಮಾತೃಭಾಷೆ ತೆಲುಗು ಅಂಥೇಳಿ ಕಂಡುಹಿಡಿದಿ ಅಂಥೇಳಿ ಕೇಳ್ತಾನೆ. ಅವಾಗ ಬೀರ್ಬಲ್, ನೋಡ್ರಿ, ಯೋರ್ ಮೆಜೆಸ್ಟಿ, in times of difficulty a person speaks his mother tongue. See, now there are questions in the mind of Pandit. See here that Birbal, he says that, my lord, your majesty, when a person is in difficulty, then he always uses his mother tongue. Birbal ಹೇಳ್ತಾನೆ, ಒಂದು ಮಹಾರಾಜರೇ, ಒಂದು ಮನುಷ್ಯ ತಾನು ಯಾವಾಗಾದ್ರೆ ಒಂದು ಕಷ್ಟದಲ್ಲಿ ದುಃಖದಲ್ಲಿ ಇದ್ದಾಗ ಅವ ಮೊದಲು ನೆನಪು ಮಾಡೋದು ಯಾವುದು ಅಂತಂದ್ರೆ ತನ್ನ ಮಾತೃಭಾಷೆಯನ್ನು ನೆನಪು ಮಾಡ್ತಾನೆ, ತನ್ನ ಮಾತೃಭಾಷೆಯಲ್ಲಿ ಮಾತನಾಡ್ತಾನೆ ಅಂತ ಹೇಳಿದಾಗ ಈಗ ಆ ಪಂಡಿತ ಅವನ ತಲೆಯೊಳಗೆ ಒಂದು ಪ್ರಶ್ನೆ, ಹಾಗಾದರೆ ನಾನು ಯಾವಾಗ ನನ್ನ ಮಾತೃಭಾಷೆಯನ್ನು ಮಾತಾಡಿದ್ದೀನಿ ಇವನಿಗೆ ಹೇಗೆ ಗೊತ್ತಾಯ್ತಪ್ಪ ಅನ್ನೋದು ಅವನಲ್ಲಿ ಒಂದು ಪ್ರಶ್ನೆ ಇದೆ. ಬೀರ್ಬಲ್ then narrates the entire incident that took place in the Pandit's bedroom the previous night. So now what happens means, Birbal, he explains that whatever had happened in the last night in the Pandit's bedroom. ನೋಡ್ರಿ, ನಿನ್ನೆ ರಾತ್ರಿ ಪಂಡಿತಿನ ಬೆಡ್ರೂಮ್ ಒಳಗೆ ಯಾವ ಒಂದು ಘಟನೆ ನಡೀತು, ಯಾವ ರೀತಿ ಅವ ತನ್ನ ಮಾತೃಭಾಷೆಯನ್ನು ಮಾತಾಡ್ತಾನೆ, ಅಥವಾ ಬೀರ್ಬಲ್ ಯಾವ ರೀತಿ ಅವನ ಮಾತೃಭಾಷೆಯನ್ನು ಕಂಡು ಹಿಡಿತಾನೆ, ಅದನ್ನೆಲ್ಲ ಮತ್ತೊಮ್ಮೆ ಆಸ್ಥಾನದ ಸಭಾಪತಿಗಳ ಮುಂದೆ, ರಾಜನ ಮುಂದೆ ಅದನ್ನು ವಿಸ್ತರಿಸ್ತಾನೆ, ಮತ್ತೊಮ್ಮೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನವ. ದೆನ್ ಅಕ್ಬರ್ ಸೇಸ್, ಕ್ಲೆವರ್ ಬೀರ್ಬಲ್, you have indeed proved your wit again. So he says that, very good Birbal, you are very clever, you have proved your intelligence once again. ನೋಡ್ರಿ, ಆ ಅಕ್ಬರಿನಿಗೆ ಸಂತೋಷ ಆಗುತ್ತೆ. ಅವ ಹೇಳ್ತಾನೆ, ಒಳ್ಳೇದಾಗಲಿಯಪ್ಪ ಬೀರ್ಬಲ್, ನಿನ್ಗೆ ನೀ ಮತ್ತೊಮ್ಮೆ ನಿನ್ನ ಇಂಟೆಲಿಜೆನ್ಸನ್ನು ತೋರಿಸಿದಿ, ನೀ ಮತ್ತೊಮ್ಮೆ ಸಾಬೀತು ಮಾಡಿದಿ, ನೀವೊಂದು ಬುದ್ಧಿವಂತನ ಅಂಥೇಳಿ ಹೇಳ್ತಾರೆ. ಥ್ಯಾಂಕ್ ಯು ಯುವರ್ ಮೆಜೆಸ್ಟಿ. ದೆನ್ ದಟ್ ಬೀರ್ಬಲ್, he says thank you to the king Akbar. ಆವಾಗ ಬೀರ್ಬಲ್ ತನ್ನ ರಾಜನಾಗಿರುವಂಥ ಅಕ್ಬರ್ನನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾನೆ.
the courtiers praise Birbal's wit and the Pandit leaves the king's court in dismay. So what happens means, after the discussion, after the solving of that challenge, after solving of that puzzle, so everyone in the court, the courtiers, they praised, they appreciated the wit, the knowledge, the intelligence of Birbal, and they accepted that Birbal is wiser, Birbal is intelligent. And then what happens means, the scholar, that Pandit, he leaves the court in dismay, in disheartened, so in sadness he leaves the court. ನೋಡ್ರಿ, ಆ ಎಲ್ಲ ಸಂಗತಿಯನ್ನು ವಿವರಣೆ ಮಾಡಿದಾಗ ಏನಾಗತ್ತಂದ್ರೆ, ಬೀರ್ಬಲಿನ ಎಲ್ಲರೂ ಪ್ರಶಂಸೆಯನ್ನು ಮಾಡ್ತಾರೆ, ಎಲ್ಲರೂ ಬೀರ್ಬಲ್ ಬುದ್ಧಿವಂತನಿದಾನ, ಸೊ ಬೀರ್ಬಲ್ದ ಒಂದು ಬುದ್ಧಿಯನ್ನು ಮೆಚ್ಕೋತಾರೆ. ನೀನೇ ಈ ಬುದ್ಧಿವಂತ, ಪಂಡಿತ್ಗಿಂತ ಬುದ್ಧಿವಂತ, ಕಲ್ತಿರುವಂಥ ವ್ಯಕ್ತಿ ಯಾರಂತಂದ್ರೆ ನೀನಪ್ಪ ಅಂತ ಹೇಳಿದಾಗ ಪಂಡಿತ್ ನಿರಾಶನಾಗಿ ಅಕ್ಬರನ ಆಸ್ಥಾನವನ್ನು ಬಿಟ್ಟು ಹೋಗ್ತಾನೆ. Hooray! So everyone says, so hooray, everyone shows their happiness, their excitement, their exclamation towards Birbal. ಎಲ್ಲರೂ ಸಂತೋಷದಿಂದ ಹುರ್ರೆ ಅಂತ ಹೇಳಿ ಕಿರ್ಚಾಡ್ತಾರೆ. ಯಾಕಂತಂದ್ರೆ ಅವ್ರದ್ದು ಆಸ್ಥಾನದ ಒಂದು ರೆಸ್ಪೆಕ್ಟನ್ನು ಯಾರು ಕಾಪಾಡ್ಕೊಂಡಿದ್ದಾರೆ, ಯಾರಂತಂದ್ರೆ ಬೀರ್ಬಲ್. ಐ accept defeat, my lord, indeed Birbal is clever than me. So at the end, the egoistic scholar, so he accepts his defeat and he says that I accept my defeat and I say that I accept that Birbal is wiser than me, Birbal is cleverer than me. ನೋಡ್ರಿ, ಪಂಡಿತ್ ಕೊನೆಯದಾಗಿ ತನ್ನ ಅಹಂಕಾರವನ್ನು ಬಿಡ್ತಾನೆ. ಅವ ಹೇಳ್ತಾನೆ, ನಾನನ್ನು ಆ ಒಂದು ಡಿಫೀಟನ್ನು accept ಮಾಡ್ಕೊತೀನಿ. ಸೊ ನಾನು ನನ್ನ ತಪ್ಪನ್ನು ನನಗೆ ಗೊತ್ತಾಯಿತು. ಸೊ ನಾನೇ ಕಲ್ತವನು ಅಲ್ಲ, ನನಗಿಂತ ಬುದ್ಧಿವಂತನ ಯಾರಿದ್ದಾರೆ, ನನಗಿಂತ ಕಲ್ತವ್ರು ಯಾರಿದ್ದಾರೆ ಇಲ್ಲಿ ಅಂತಂದ್ರೆ ಬೀರ್ಬಲ್ ಇದ್ದಾನೆ ಅಂಥೇಳಿ ಆ ರೀತಿ ಈ ಸ್ಕಾಲರ್ ತನ್ನ ಮಾತುಗಳನ್ನು ಮುಗಿಸ್ತಾರೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಯುವರ್ ಲೆಸನ್, ದ ಸ್ಕಾಲರ್ಸ್ ಮದರ್ ಟಂಗ್. ಸೊ ವೆನೆವರ್ ಯು ಆರ್ ಹ್ಯಾಪಿ, ಯು ಸ್ಪೀಕ್ ಇನ್ your mother tongue. Whenever you are sad, you speak in your mother tongue. Whenever you dream of something in your dreams, you don't dream the language in a language which is not your mother tongue. You dream in your own mother tongue. So that's how here the scholar's mother tongue is explained. ಯಾವಾಗಾದ್ರೆ ನೀವು ನಿದ್ದೆಗಣ್ಣೊಳಗೆ ಕನಸುಗಳನ್ನು ನೋಡ್ತೀರಿ ಅಂತಂದ್ರೆ ಆ ಕನಸುಗಳಲ್ಲಿ ನೀವು ಮಾತನಾಡಬೇಕಾತಂದ್ರೆ ಯಾವುದೇ ಬೇರೆ ಭಾಷೆಯಲ್ಲಿ ನೀವು ಮಾತನಾಡೋದಿಲ್ಲ. ನೀವು ಯಾವ ಭಾಷೆಯಲ್ಲಿ ಮಾತಾಡ್ತೀರಿ ಅಂತಂದ್ರೆ ನಿಮ್ಮ ಮಾತೃಭಾಷೆಯಲ್ಲಿ ಮಾತಾಡ್ತೀರಿ. ನೀವು ಯಾವಾಗಾದ್ರೆ ಸಂತೋಷದಿಂದಿದ್ರಿ ಅಂತಂದ್ರೆ ಅವಾಗೂ ನಿಮ್ಮ ಮಾತೃಭಾಷೆಯನ್ನು ಯೂಸ್ ಮಾಡ್ತೀರಿ. ನೀವು ಅತಿ ದುಃಖವಾಗಿದ್ರೂ ಸಹಿತ ನಿಮ್ಮ ಮಾತೃಭಾಷೆಯನ್ನು ಮಾತನಾಡ್ತೀರಿ. ಸೊ ಇದೇ ರೀತಿ ಬೀರ್ಬಲ್ ಆ ಮಾತೃಭಾಷೆ, ಸ್ಕಾಲರ್ಸ್ದ ವಿದ್ವಾಂಸನ ಮಾತೃಭಾಷೆ ಯಾವುದು ಅಂಥೇಳಿ ಕಂಡು ಹಿಡಿತಾನೆ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ಥ್ಯಾಂಕ್ ಯು.